ಕರ್ನಾಟಕ ರಾಜಕಾರಣದಲ್ಲಿ ಯಾವುದೇ ಬೆಳವಣಿಗೆ ನಡೆದರೂ ಆ ಬೆಳವಣಿಗೆಯಲ್ಲಿ ಹೈಲೈಟ್ ಆಗೋರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ್ಬೋದು. 2004ರಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗುತ್ತೆ, ವಿಧಾನಸಭಾ ಚುನಾವಣೆ. ಆಗ ಯಾರಿಗೂ ಬಹುಮತ ಬರೋದಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಆಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗೆದ್ದಿತ್ತು ಮತ್ತು ಬಹುಪಾಲು ಪತ್ರಿಕೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಲೇ ಕ್ವಶ್ಚನ್ ಮಾರ್ಕ್ ಹಾಕಿ ಸುದ್ದಿಯನ್ನು ಮಾಡ್ತಾರೆ. ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಬಹಳನೇ ಇತ್ತು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಸೋತು ಸುಣ್ಣವಾಗಿರುತ್ತೆ. ಎಸ್ ಎಂ ಕೃಷ್ಣ ನಾನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತೀನಿ ಬಹುಮತ ಪಡೆದು ಅಂದ್ಕೊಂಡಿರ್ತಾರೆ. ಆದರೆ ಬಹುಮತ ಬರೋದಿಲ್ಲ. ರಾಜ್ಯದ ಜನ ಹೀನಾಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತಾರೆ. JDS 5 ಕ್ಷೇತ್ರದಲ್ಲೂ ಗೆಲ್ಲಲ್ಲ ಅಂತಲೇ ಹಲವು ಸಮೀಕ್ಷೆಗಳು ಹೇಳಿದ್ವು 2004ರಲ್ಲಿ. ಆದರೆ ಸಿದ್ದರಾಮಯ್ಯನವರ ಕಾರಣದಿಂದ JDS 58 ಕ್ಷೇತ್ರದಲ್ಲಿ ಜಯಬೇರಿಯನ್ನು ಬಾರಿಸುತ್ತೆ. ಅವತ್ತು JDSಗೆ 58 ಕ್ಷೇತ್ರ ಬರೋದಕ್ಕೆ ಪ್ರಮುಖ ಕಾರಣಕರ್ತರೇ ಸಿದ್ದರಾಮಯ್ಯ. ಇದೆಲ್ಲ ಪಕ್ಷದ ರಾಜಕೀಯ ನಾಯಕರಿಗೂ ಗೊತ್ತು ಮತ್ತು ದೇವೇಗೌಡರಿಗೂ ಗೊತ್ತಿತ್ತು. ಸಿದ್ದರಾಮಯ್ಯ ಅನ್ನೋ ಒಂದು ಶಕ್ತಿಯಿಂದಾಗಿಯೇ JDSಗೆ 58 ಕ್ಷೇತ್ರ ಬಂತು ಅನ್ನೋದು ದೇವೇಗೌಡರಿಗೆ ಗೊತ್ತಾಗುತ್ತೆ. ಆಗ ಅವರು ಸ್ವಲ್ಪ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆ ಜೋರು ಧ್ವನಿನಲ್ಲಿ ಕೇಳಿದ್ದಿದ್ದರೆ ಖಂಡಿತವಾಗಿಯೂ ಅವರು JDSಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಾ ಇದ್ರು. ಆದರೆ ದೇವೇಗೌಡರು ಆ ರೀತಿ ಮಾಡೋದಿಲ್ಲ. ನಾವೇನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ಎಸ್ ಎಂ ಕೃಷ್ಣ ಅವರ ಅವಧಿನಲ್ಲಿ ಆದಂತಹ ಭ್ರಷ್ಟಾಚಾರದ ತನಿಖೆಯನ್ನು ಮಾಡಿಸ್ಬೇಕಾಗತ್ತೆ. ಯಾಕಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳ್ಬಿಟ್ಟಿದ್ದೀವಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ನಾಯಕರನ್ನು ಜೈಲಿಗೆ ಕಳಿಸ್ತೀವಿ, ಭ್ರಷ್ಟಾಚಾರದ ತನಿಖೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ಮುಖ್ಯಮಂತ್ರಿ ಆಗೋದು ಬೇಡ, ಕಾಂಗ್ರೆಸ್ನವರೇ ಮುಖ್ಯಮಂತ್ರಿ ಆಗಲಿ, ನಾವು ಉಪಮುಖ್ಯಮಂತ್ರಿ ಒಪ್ಕೊಳ್ಳೋಣ ಅಂತೇಳಿ ಸಿದ್ದರಾಮಯ್ಯನವರಿಗೆ ದೇವೇಗೌಡರು ಸಮಾಧಾನ ಮಾಡ್ತಾರೆ. ಸಿದ್ದರಾಮಯ್ಯ ಒಲ್ಲದ ಮನಸ್ಸಿನಿಂದಲೇ ದೇವೇಗೌಡರು ಅಭಿಪ್ರಾಯವನ್ನು ಒಪ್ಕೋತಾರೆ. ಆದರೆ ಒಳಗಡೆ ಅವರಿಗೆ ಬೇಸರ ಇದ್ದೇ ಇರುತ್ತೆ. 2004ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಈಸಿಯಾಗಿ ಬರ್ತಿತ್ತು. ಆದರೆ ಅದು ಕೈ ತಪ್ಪಿದಾಗಲಿಂದ ಸಿದ್ದರಾಮಯ್ಯನವರು ಅಹಿಂದದತ್ತ ಮುಖ ಮಾಡ್ತಾರೆ. ಯಾಕೋ ಅಹಿಂದ ಸಂಘಟನೆ ಮಾಡಬೇಕು, ನಾನು ಬಹುಮತವನ್ನು ಪಡೆದೇ ಮುಖ್ಯಮಂತ್ರಿ ಆಗಬೇಕು, ಮೋಸ ಆಗ್ತಾ ಇದೆ ನನಗೆ ಅಂತೇಳಿ ತೀರ್ಮಾನ ಮಾಡ್ಕೋತಾರೆ. ಆವತ್ತು ರಾಜ್ಯ ರಾಜಕಾರಣದಲ್ಲಿ ಮಿಂಚೋದಕ್ಕೆ ಶುರು ಮಾಡಿದಂತಹ ಸಿದ್ದರಾಮಯ್ಯ ಇವತ್ತಿಗೂ ಕೂಡ ಅದೇ ಚಾರ್ಮನ್ನು ಉಳಿಸ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಮೊದಲನೇ ಸಾಲಿನಲ್ಲೇ ಸಿದ್ದರಾಮಯ್ಯನವರ ಹೆಸರು ಬರುತ್ತೆ. ಈ ರೀತಿ 22 ವರ್ಷಗಳಿಂದ ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಮಿಂಚ್ತಾನೆ ಇದ್ದಾರೆ. ಈಗ ಮೊನ್ನೆ ನಡೆದಂಥ ಒಂದು ಬೆಳವಣಿಗೆ, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗ್ತಾರೆ. ಅಲ್ಲಿಗೆ ಎಲ್ಲ ಪಕ್ಷದ ನಾಯಕರು ಅವರ ಅಂತಿಮ ದರ್ಶನಕ್ಕೆ ಹೋಗ್ತಾರೆ ದೇವೇಗೌಡರ ಮನೆಗೆ. ಆದರೆ ಅಲ್ಲೂ ಕೂಡ ಹೈಲೈಟ್ ಆದವರು ಇದೇ ಸಿದ್ದರಾಮಯ್ಯ. ಎಲ್ಲ ಪಕ್ಷದ ನಾಯಕರು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗ್ತಾರೆ, ದೇವೇಗೌಡರ ಪಕ್ಕದಲ್ಲೇ ಕೂತ್ಕೋತಾರೆ. ದೇವೇಗೌಡರನ್ನ ಸಂತೈಸ್ತಾ ಅವರಿಗೆ ಧೈರ್ಯವನ್ನು ತುಂಬ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಒಂದೇ ಒಂದು ದೃಶ್ಯ ಜನಮಾನಸವನ್ನು ಗೆದ್ದುಬಿಟ್ಟಿದೆ. ಅದು ಸಿದ್ದರಾಮಯ್ಯನವರು ದೇವೇಗೌಡರ ಕಣ್ಣೀರನ್ನು ಒರೆಸಿದ್ದು. ತಮ್ಮ ಖರ್ಚೀಫ್ನಿಂದಾನೇ ದೇವೇಗೌಡರ ಕಣ್ಣೀರನ್ನು ಸಿದ್ದರಾಮಯ್ಯನವರು ಒರೆಸ್ತಾರೆ. ಈ ಒಂದು ದೃಶ್ಯ ರಾಜ್ಯದ ಜನರ ಮನಸ್ಸನ್ನು ಗೆದ್ದುಬಿಟ್ಟಿದ್ದು. ನೋಡಪ್ಪ, ಸಿದ್ದರಾಮಯ್ಯನವರು ಎಷ್ಟೇ ರಾಜಕೀಯ ದ್ವೇಷ ಇದ್ದರೂ ಸಾವಿನ ಸಂದರ್ಭದಲ್ಲಿ ಅಥವಾ ದುಃಖದ ಸಂದರ್ಭದಲ್ಲಿ ಅದನ್ನು ಯಾವುದನ್ನು ತೋರಿಸ್ಕೊಳ್ಳೋದಿಲ್ಲ, ಮಾನವೀಯತೆಯನ್ನು ತೋರಿಸ್ತಾರೆ. ಅದನ್ನೇ ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂಥೇಳಿ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತದೆ. ದೇವೇಗೌಡರು ಕೂಡ ಸಿದ್ದರಾಮಯ್ಯನವರು ಸಂತೈಸುವಂಥ ಸಂದರ್ಭದಲ್ಲಿ ಅವರ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ತಮ್ಮ ಹಳೆಯ ಸ್ನೇಹಿತ ಅವರು ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿಲ್ಲದೆ ಇರುವಂತಹ ದಿನಗಳಿದ್ದು 2004ರ ತನಕ. ಅಂತಹ ಒಂದು ಮಧುರ ಬಾಂಧವ್ಯ ಇತ್ತು. ಆದರೆ ರಾಜಕೀಯ ಕಾರಣದಿಂದ ಅವರಿಬ್ಬರು ಬೇರೆ ಬೇರೆ ಆಗ್ಬೋದು. ಆದರೆ ಅವರಿಬ್ಬರ ಒಳಗಡೆ ತಮ್ಮ ಹಳೆಯ ನೆನಪುಗಳು ಸದಾ ಇರುತ್ತೆ ಅನ್ನೋದಕ್ಕೆ ಮೊನ್ನೆ ನಡೆದಂಥ ಘಟನೆಯೇ ಸಾಕ್ಷಿ. ಸಿದ್ದರಾಮಯ್ಯನವರು ದೇವೇಗೌಡರು ಕಣ್ಣೀರನ್ನು ಒರೆಸುವಾಗ ಸಿದ್ದರಾಮಯ್ಯನವ್ರ ಕೈಯನ್ನು ಗಟ್ಟಿಯಾಗಿ ದೇವೇಗೌಡರು ಹಿಡ್ಕೊಬಿಟ್ಟಿರ್ತಾರೆ. ಸಿದ್ದರಾಮಯ್ಯನವರು ದೇವೇಗೌಡರು ಬೆನ್ನನ್ನು ಸವರಿ ಸಮಾಧಾನ ಮಾಡ್ಕೊಳ್ಳಿ ಅಂತೆಲ್ಲ ಧೈರ್ಯ ತುಂಬಿ ಮೇಲೆದೇಳ್ತಾರೆ. ಆಗ ಸಿದ್ದರಾಮಯ್ಯನವರ ಕೈಯನ್ನು ಹಿಡ್ಕೊಂಡು ದೇವೇಗೌಡರು ಎಳಿತಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಅನ್ನೋ ರೀತಿಯಲ್ಲಿ ಆ್ಯಕ್ಷನ್. ಆಗ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅವರಿಗೆ ಕೈ ಮುಗಿದು ಸಂತೈಸ್ಬಿಟ್ಟು ಈ ಕಡೆ ಬಂದು ಕುಮಾರಸ್ವಾಮಿ ಅವ್ರನ್ನೂ ಸಂತೈಸ್ತಾರೆ. ಈ ರೀತಿ ಸಿದ್ದರಾಮಯ್ಯನವ್ರು ನಡ್ಕೊಂಡಂತಹ ರೀತಿ ಹಲವು ಚರ್ಚೆಗಳನ್ನು ಹುಟ್ಟುಹಾಕ್ತಾ ಇದೆ. ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿ, ದೇವೇಗೌಡರ ಕುಟುಂಬದ ವಿರೋಧಿ ಅಂತೆಲ್ಲ ಬಿಂಬಿಸ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರು ತಮ್ಮ ಕೈಲಿದ್ದ ಅಧಿಕಾರವನ್ನು ಒಕ್ಕಲಿಗ ಸಮುದಾಯದ DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರೆ. MLAಗಳ ಬಲ ಇದ್ದರೂ ಕೂಡ
ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡ್ತಾರೆ. ಆಗಲೇ ಅವ್ರ ಮೇಲಿನ ಅಭಿಮಾನ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ ಇದ್ದರು. ಆದರೆ ಇನ್ನು 2 ವರ್ಷ ಇರುವಾಗಲೇ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಟು ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲ ಅಂತಹ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಇಷ್ಟು ದಿನ JDSನವರಾಗ್ಬೋದು ಅಥವಾ BJPಯವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದಿಲ್ಲ, ಅವರು ಒಕ್ಕಲಿಗ ವಿರೋಧಿ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಈಗ ಅದಕ್ಕೆ ಅವಕಾಶವೇ ಇಲ್ಲ. ಸಿದ್ದರಾಮಯ್ಯ ತಮ್ಮ ಹೆಸರಿನ ಬಲದಿಂದ ಬಂದಂತಹ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಇಂತಹ ಮಾತುಗಳಿಗೆ ಈಗ ಅರ್ಥವೇ ಇಲ್ಲ ಅನ್ನೋ ಮಾತೇ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋದು. ಮತ್ತು ದೇವೇಗೌಡರ ಮನೆಯಲ್ಲಿ ನಡೆದಂತಹ ಈ ಒಂದು ಬೆಳವಣಿಗೆ, ಸಿದ್ದರಾಮಯ್ಯನವರು ದೇವೇಗೌಡರ ಕಣ್ಣೀರನ್ನು ಒರೆಸಿದ್ದು, ದೇವೇಗೌಡರ ಜೊತೆ ಆತ್ಮೀಯವಾಗಿ ಮಾತನಾಡಿದ್ದು, ಇದೆಲ್ಲವನ್ನು ನೋಡ್ತಾ ಇದ್ದರೆ ಮತ್ತೊಮ್ಮೆ ಅವರು ಒಕ್ಕಲಿಗ ಸಮುದಾಯದ ಮನಸ್ಸನ್ನು ಗೆದ್ದಿದ್ದಾರೆ. ಮುಂದಿನ 2028ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನಾದರೂ ಅತಂತ್ರ ಪರಿಸ್ಥಿತಿ ಬಂದರೆ ಆಗ ಏನು ಬೇಕಾದರೂ ಆಗಬಹುದು. JDS BJP ನಡುವಿನ ಸಂಬಂಧ ಈಗಾಗಲೇ ಅಳಿಸ್ಕೋತಾ ಇದೆ. ಒಂದೊಂದು ವಿಚಾರದಲ್ಲಿ 2 ಪಕ್ಷದ ನಾಯಕರ ನಡುವೆ ಸಮನ್ವಯತೆಯೇ ಕಾಣ್ತಾ ಇಲ್ಲ. ಹೀಗಾಗಿ 2028ರ ಚುನಾವಣೆಯಲ್ಲಿ ಏನಾದರೂ ಅತಂತ್ರ ಪರಿಸ್ಥಿತಿ ಬಂದರೆ BJP JDS ಸಲೀಸಾಗಿ ಒಂದಾಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಆ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ ಜೊತೆ ಕೈ ಜೋಡಿಸಬಹುದು. ಸಿದ್ದರಾಮಯ್ಯನವರ ಹಳೆಯ ದ್ವೇಷವನ್ನೆಲ್ಲ ಮರೆತು ಮತ್ತೆ JDS ಜೊತೆ ಕೈ ಜೋಡಿಸಿದ್ರು ಆಶ್ಚರ್ಯ ಪಡಬೇಕಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ.